ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ಡೆಂಟ್ ಅಂತ. ಇವತ್ತು ಇನ್ನೊಂದು ವಿಶೇಷವಾದ ಒಂದು ವಿಡಿಯೋ ಜೊತೆಗೆ, ಅದು ಯಾವುದೆಂದರೆ ಎಲ್ಲರಿಗೂ ಒಂದು ಅವಶ್ಯಕತೆ ಆಗುವಂಥ ಒಂದು ವಿಡಿಯೋ, ರಕ್ತದಾನದ ಬಗ್ಗೆ. ಇತ್ತೀಚಿನ ದಿನದಲ್ಲಿ ರಕ್ತದಾನಿಗಳ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ, ಆದರೆ ರಕ್ತದ ಬೇಡಿಕೆಯೂ ಜಾಸ್ತಿ ಆಗ್ತಾ ಇದೆ. ದಾನಿಗಳು ಕೆಲವೊಂದು ವಿಷಯದಲ್ಲಿ ಹಿಂಜರಿತಾ ಇದ್ದಾರೆ. ರಕ್ತದಾನ ಮಾಡೋದ್ರಿಂದ ಏನು ಸಮಸ್ಯೆ ಆಗ್ತದೋ, ದೇಹದಲ್ಲಿ ಏನಾದರೂ ಪರಿಣಾಮ ಬೀಳಬಹುದು ಅಂತ ಕೆಲವೊಂದು ಜನ ಈಗ ರಕ್ತದಾನ ಮಾಡಲಿಕ್ಕೆ ಹಿಂಜರಿತಾರೆ. ಅದರ ಸಲುವಾಗಿ ನಾನು ಇವತ್ತು ಪಂಡಿತ್ ಸಾರ್ವಜನಿಕ ರಕ್ತನಿಧಿಗೆ ಬಂದಿದ್ದೇನೆ. ಇಲ್ಲಿಯ ತಾಂತ್ರಿಕ ವರ್ಗದವರ ಹತ್ರ ಮಾತಾಡಿ ಕೆಲವೊಂದು ವಿಷಯಗಳನ್ನು ಇವತ್ತು ನಿಮ್ಮ ಎದುರಿಗೆ ತರಲಿದ್ದೇನೆ. ಆ ವಿಷಯಗಳನ್ನು ನಮಸ್ತೆ ಮೇಡಮ್, ನಮ್ಮ ಹೆಸರು? ಇಲ್ಲಿ ಎಂತ ವರ್ಕ್ ಮಾಡ್ತಿದ್ದೀರಾ? ಹೌದೌದಾ, ಒಂದು ಒಳಗಡೆ ಒಂದು ವಿಡಿಯೋ ಮಾಡ್ಬೋದಾ? ರಕ್ತದಾನದ ಬಗ್ಗೆ ಒಂದು ವಿಡಿಯೋ ಮಾಡ್ಬೋದಾ? ಈಗ ನಾನು ಬ್ಲಡ್ ಬ್ಯಾಂಕಲ್ಲಿ ಬರ್ತಾ ಇದ್ದೇನೆ. ಇಲ್ಲ, ಈಗ ನಮ್ಮ ದೃಷ್ಟಿಗೆ ಯಾರೋ ಒಬ್ರು ಈಗ ರಕ್ತ ಕೊಡ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ದರ್ಶನ್. ತಾವು ಮೇಡಮ್? ನಾನು ಮರಿಯಾ ಅಂತ ಹೇಳಿ ಟೆಕ್ನಿಷಿಯನ್ ಸರ್. ತಾವೀಗ ಎಷ್ಟನೇ ಸರಿ ರಕ್ತ ಕೊಡ್ತಾ ಇರೋದು? 9 ಸರಿ. ಮೇಡಮ್, ಈ ರಕ್ತದ ಇಲ್ಲಿ ನೀವು ಈ ಬ್ಲಡ್ ಬ್ಯಾಂಕಲ್ಲಿ ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ಲಿಕ್ಕೆ ಗೊತ್ತೇ? ಈಗ ಒಂದು 13 ಇಯರ್ಸ್ ಆಯ್ತು. ಬಹಳ ಅನುಭವ ಇದೆ ಅಲ್ವೇ? ರಕ್ತದಾನದ ಬಗ್ಗೆ ಒಂದು ಸ್ವಲ್ಪ ಜನರಿಗೆ ಕೆಲವೊಂದು ನಾವು ವಿಚಾರಿಸಿದ್ದು, ಅದ್ರ ಬಗ್ಗೆ ಸ್ವಲ್ಪ ನನಗೆ ನೀವು ಸಮಯವನ್ನು ಈ ಡೋನರ್ದೊಂದು ರಕ್ತದಾನ ಆದಮೇಲೆ ಸ್ವಲ್ಪ ಸಮಯವನ್ನು ಕೊಟ್ಟು ನಂಗೆ ಒಂದು ಸ್ವಲ್ಪ ವಿಚಾರ ಹೇಳ್ಬೋದಾ ನೀವು? ಸರಿ, ಹೇಳ್ತೀನಿ. ಜಗತ್ತಿನ ಅತಿ ದೊಡ್ಡ ಒಂದು ಸಂಶೋಧನೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ರಕ್ತವನ್ನು ಇನ್ನೊಬ್ಬ ಮನುಷ್ಯನ ಜೀವ ಉಳಿಸ್ಲಿಕ್ಕಾಗಿ ಉಪಯೋಗಿಸುವಂತದ್ದಾಗಿದೆ. ಇದರಿಂದ ಎಷ್ಟೋ ಜನರ ಜೀವ ಉಳಿಸ್ಲಿಕ್ಕೆ ಸಹಾಯ ಆಗುತ್ತದೆ. ಮತ್ತು ಎಷ್ಟೋ ಜನರು ಸಾವಿನಿಂದ ಪಾರಾಗ್ತಾರೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸ್ಲಿಕ್ಕಾಗಿ ಯಾವುದೇ ಪ್ರತಿಫಲ ಬಯಸದೆ ಮಾಡುವಂತಹ ಕೊಡುವಂತಹ ರಕ್ತವನ್ನ ರಕ್ತದಾನ ಅಂತ ಹೇಳ್ತೀವಿ. ಇದರಿಂದಾಗಿ ಎಷ್ಟೋ ಜನರು ಸಾವಿನಿಂದ ಪಾರಾಗ್ತಾರೆ. ರಕ್ತಕ್ಕೆ ನಿರಂತರವಾಗಿ ವರ್ಷ ಪೂರ್ತಿ ಬೇಡಿಕೆ ಇದೆ. ಯಾಕೆಂತ ಹೇಳಿದ್ರೆ ಅಪಘಾತಗಳು, ಮತ್ತೆ ತುರ್ತು ಶಸ್ತ್ರಚಿಕಿತ್ಸೆಗಳು, ಮತ್ತೆ ಇದು ಡೆಲಿವರಿ ಟೈಮಲ್ಲಿ ಎನಿಮಿಯಾ ಪೇಷಂಟ್ಗಳಿಗೆ, ಇನ್ನು ಕ್ಯಾನ್ಸರ್ ಪೇಷಂಟ್ಗಳಿಗೆ, ಥಲಾಸೆಮಿಯಾ, ಹಿಮೋಫಿಲಿಯಾ, HIV ಪೇಷಂಟ್ಗಳಿಗೆಲ್ಲ ಇದು ರಕ್ತ ಬೇಕಾಗಿರ್ತದೆ. ಆ ರಕ್ತದ ಕೊರತೆಯನ್ನು ನೀಗಿಸ್ಲಿಕ್ಕೆ ಅಂತ ಹೇಳ್ಕೊಂಡು ಈ ರಕ್ತದಾನಿಗಳು ರಕ್ತವನ್ನ ದಾನ ಮಾಡಿದ್ದನ್ನ ಅಂಥವ್ರಿಗೆ ನಾವು ಕೊಟ್ಟು ಸಹಾಯ ಮಾಡ್ತೀವಿ. ಮೇಡಮ್, ಈ ರಕ್ತದಾನ ಮಾಡ್ಲಿಕ್ಕೂ ಕೆಲವೊಂದು ಏಜ್ ಲಿಮಿಟ್ಸ್ ಮತ್ತೆ ಇಂಥವ್ರೆ ರಕ್ತದಾನ ಕೊಡಬಹುದಂತ ರೂಲ್ಸ್ ಇದೆ ಅಲ್ಲ, ಸ್ವಲ್ಪ ಅದನ್ನು ತಿಳಿಸ್ತೀರಾ? ಆರೋಗ್ಯವಂತ ವ್ಯಕ್ತಿ ಒಬ್ರು 18ರಿಂದ 60 ವರ್ಷದ ಒಳಗಿನವರು ರಕ್ತದಾನವನ್ನ ಮಾಡಬಹುದು. ಅದ್ರ ಜೊತೆಗೆ ಅವರ ತೂಕ 45 kg ಮೇಲ್ಪಟ್ಟಿರ್ಬೇಕು. ಮತ್ತೆ ಹಿಮೋಗ್ಲೋಬಿನ್ ಪ್ರಮಾಣ 12.5ಗಿಂತ ಹೆಚ್ಚಿರ್ಬೇಕು. ಇನ್ನು ಗಂಡಸರಾದ್ರೆ 3 ತಿಂಗಳಿಗೆ ಒಂದ್ಸಲ, ಇನ್ನು ಹೆಂಗಸರಾದ್ರೆ 4 ತಿಂಗಳಿಗೆ ಒಂದ್ಸಲ ಬ್ಲಡ್ ಡೊನೇಷನ್ ಮಾಡ್ಬೋದು. ಅವರ BP ನಾರ್ಮಲ್ ಇರಬೇಕು. ಈಗ ನಾನು ಈಗ ಬ್ಲಡ್ ಕೊಡ್ತಿದ್ದೇನೆ. ಈಗ ಹಿಂದೆಲ್ಲ 500 ml ತೆಗೀತಿದ್ರು. ಇತ್ತೀಚಿನ ದಿನದಲ್ಲಿ 350 ml ಬ್ಲಡ್ ಅಷ್ಟೇ ತೆಗಿತಾರೆ ಒಂದು ವ್ಯಕ್ತಿಯಿಂದ. ಈ 350 ml ಬ್ಲಡ್ ನಾವು ತೆಗೆದ್ರೆ ಒಂದೇ ವ್ಯಕ್ತಿಗೆ ಡೊನೇಟ್ ಮಾಡಬಹುದಾ, ಅಥವಾ ಅದರಿಂದ ಕೆಲವೊಂದನ್ನು ಈಗ ಪ್ಲಾಸ್ಮಾ ಹಾಗೆಲ್ಲ ಅದನ್ನು ವರ್ಗೀಕರಣ ಆಲ್ರೆಡಿ ಮಾಡಿ ಕೊಡ್ಬೋದಾ? ಈಗ 350 ml ಒಂದೇ ತೆಗಿಯೋದಿಲ್ಲ ನಾವು. ಸಿಂಗಲ್ ಬ್ಲಡ್ ಬ್ಯಾಗ್ ತೆಗೆದ್ರೆ 350 ml ಅಂತ ತೆಗಿತೀವಿ. ಇನ್ ಡಬಲ್ ಬ್ಯಾಗ್ ಎಲ್ಲ ಆದ್ರೆ 350 ತಗೊಳ್ತೀವಿ, ಮತ್ತೆ 450 ತಗೊಳ್ಳುವಂತ ಬೇರೆ ಬೇರೆ ಕ್ವಾಂಟಿಟಿದ ಬ್ಯಾಗ್ಸ್ ಗಳು ಇರ್ತವೆ. ಈಗ ಸಿಂಗಲ್ ಬ್ಲಡ್ ಡೋನರ್ ತೆಗೆದ್ರೆ ನಾವು ಸಿಂಗಲ್ ಬ್ಯಾಗ್ ಅಲ್ಲಿ ಅದನ್ನ ಒಬ್ರಿಗೆ ಕೊಡ್ಬಹುದು ನಾವು. ಈಗ ಡಬಲ್ ಬ್ಯಾಗ್ ಅಲ್ಲಿ, ಟ್ರಿಪಲ್ ಬ್ಯಾಗ್ ಅಲ್ಲಿ ತೆಗೆದ್ರೆ ಅದನ್ನ ವರ್ಗೀಕರಣ ಮಾಡ್ಕೊಂಡು ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಇನ್ನು ಪ್ಲೇಟ್ಲೆಟ್ಸ್ ಅಂತ ಹೇಳ್ಕೊಂಡು ಬೇರೆ ಬೇರೆ ಪೇಷಂಟಿಗೆ ಕೊಡ್ಲಿಕ್ಕೆ ಆಗ್ತದೆ.
ಮತ್ತೊಂದು ಪ್ರಶ್ನೆ ಮೇಡಮ್, ಈಗ ನಾವು ಬ್ಲಡ್ ಕೊಡ್ತೇವೆ, ಬ್ಲಡ್ ಕೊಟ್ಟ ಮೇಲೆ ನೀವು ಡೈರೆಕ್ಟ್ ಆಗಿ ಪೇಷಂಟಿಗೆ ಕೊಡ್ತೀರಾ ಅಥವಾ ಅದಕ್ಕಾಗಿ ಟೈಮ್ ತಗೊಳ್ತೀರಾ ಎಕ್ಸ್ಟ್ರಾ? ಇಲ್ಲ, ಈಗ ನೀವು ರಕ್ತದಾನಿಗಳು ಬಂದ್ಕೊಂಡು ಇಲ್ಲಿ ರಕ್ತ ಕೊಟ್ಟ ನಂತರ ಆ ಬ್ಯಾಗ್ ಅನ್ನು ನಾವು ಪ್ರಿಸರ್ವ್ ಮಾಡ್ತೀವಿ ಫ್ರಿಜ್ ಅಲ್ಲಿ. ಅದನ್ನ ರಕ್ತ ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. HIV, HBsAg, HCV ಅಂತ ಎಲ್ಲ ಸುಮಾರಷ್ಟು ರಕ್ತ ಪರೀಕ್ಷೆಗಳನ್ನು ಮಾಡ್ತೀವಿ. ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಂಕ್ರಾಮಿಕ ರೋಗಗಳು ಯಾವ್ದಾದ್ರು ಇದೆಯಾ ಅಂತ ಹೇಳ್ಕೊಂಡು ಅದನ್ನ ಪರೀಕ್ಷೆ ಮಾಡಿ ಅದ್ರ ನಂತರ ಕೊಡ್ತೀವಿ. ಈ ರಕ್ತದಾನ ಮಾಡೋದ್ರಿಂದ ರಕ್ತದಾನಿಗೆ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗ್ತವೆ. ಅದ್ರ ನಂತರ ಇದು ರಕ್ತದಲ್ಲಿರುವಂತಹ ಕೊಬ್ಬಿನಾಂಶ ಕಡಿಮೆ ಆಗ್ತದೆ, BP ಮತ್ತೆ ಹಾರ್ಟ್ ಅಟ್ಯಾಕ್ ಎಲ್ಲ ತಡೆಗಟ್ಟಲಿಕ್ಕೆ ಸಹಾಯ ಆಗ್ತದೆ, ಮತ್ತೆ ಜ್ಞಾಪಕ ಶಕ್ತಿನೂ ಹೆಚ್ಚಾಗ್ತದೆ. ಇದರಿಂದ ರಕ್ತದಾನಿಗೂ ಉಪಯೋಗ. ಕೊನೆಯದಾಗಿ ನಿಮ್ಮಿಂದ ಯಾವುದೋ ಒಂದು ಶುಭ ನುಡಿ ರಕ್ತದಾನಿಗಳಿಗೆ ಅಥವಾ ಸಾರ್ವಜನಿಕರಿಗಾಗಿ? ಈ ರಕ್ತದಾನವನ್ನ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ತನ್ನ ಕರ್ತವ್ಯ ಅಂತ ಹೇಳ್ಕೊಂಡು ಸಂತೋಷದಿಂದ ರಕ್ತದಾನವನ್ನ ಮಾಡಿ ಇನ್ನೊಬ್ಬರ ಜೀವ ಉಳಿಸಿ ಆ ಒಂದು ಆತ್ಮತೃಪ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಈ ಸಮಯದಲ್ಲಿ ಹೇಳ್ತೀನಿ. ಮೇಡಮ್, ಇಂತಹ ಸಮಯದಲ್ಲಿ ನಮಗೂ ಒಂದು 10 ನಿಮಿಷ ನನ್ನ ಸಾರ್ವಜನಿಕವಾಗಿ ಕೆಲವೊಂದು ಚರ್ಚೆಗಳನ್ನು ಕೇಳಬೇಕಿತ್ತದನ್ನು ಕೇಳಿದೆ, ಕೆಲವೊಂದು ವಿಷಯವನ್ನು ನಮಗೂ ತಿಳಿಸಿದ್ರೆ ತುಂಬ ಧನ್ಯವಾದ. ಥ್ಯಾಂಕ್ ಯು.